ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಬಸವಣ್ಣನವರ ವಚನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ವಿದ್ಯಾರ್ಥಿಗಳಿಗೆ ಸುಲಭವಾಗಿ ವಚನಗಳು ಅರ್ಥ ಆಗ್ಲಿ ಅಂತ ಹೇಳಿ ಕೆಲವೊಂದು ಉದಾಹರಣೆಗಳನ್ನ ನಾನು ನಿಮ್ಗೆ ಚಿತ್ರದ ಮೂಲಕ ತಿಳಿಸ್ತಾ ಹೋಗ್ತೇನೆ. ನೋಡಿ, ಈಗ ಮೊದಲಿಗೆ ಬಸವಣ್ಣನವರ ಈ ವಚನವನ್ನ ಗಮನಿಸೋಣ. ಸಗಣಿಯ ಬೆನಕಂಗೆ ಸಂಪೆಗೆಯ ಅರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದರ ಗಂಜಳ ಬಿಡದಣ್ಣ. ಮಣ್ಣ ಪುತ್ತಳಿಯ ಮಾಡದೆ ಜಲದಲ್ಲಿ ತೊರೆದರೆ ನಿಚ್ಚಕೆ ಕೆಸರಹುದಲ್ಲದೆ ಅದರಚ್ಚುಗ ಬಿಡದಣ್ಣ. ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟರೆ ಕೆಟ್ಟವನೇಕೆ ಶಿವಭಕ್ತನನಹನು ಕೂಡಲ ಸಂಗಮ ದೇವ ಅನ್ನುವಂತಹ ಈ ವಚನದ ಸಾಲುಗಳನ್ನ ಗಮನಿಸಿದ್ರೆ ನೋಡಿ, ಸಗಣಿಯ ಬೆನಕಂಗೆ ಸಂಪಿಗೆಯ ಹರಳಲ್ಲಿ ಪೂಜಿಸಿದರೆ. ನೋಡಿ, ಸಗಣಿಯಲ್ಲಿ ಬೆನಕನನ್ನ ಮಾಡಿ, ಆ ಚಿತ್ರವನ್ನು ನೀವು ಗಮನಿಸ್ತಾ ಹೋಗ್ಬೋದಲ್ಲಿ, ಸಗಣಿಯಿಂದ ಬೆನಕನನ್ನ ಮಾಡಿ, ಅಂದ್ರೆ ನಾವು ಹಳ್ಳಿ ಕಡೆ ಈ ಕಣಗಾಲದಲ್ಲಿ ಈ ರಾಗಿಯನ್ನ ಒಗ್ತಕ್ಕಂಥ ಸಂದರ್ಭದಲ್ಲಿ, ಆ ಪೂಜೆಯ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಸಗಣಿಯಿಂದ ಬೆನಕನನ್ನ ಮಾಡ್ತಕ್ಕಂಥದ್ದು, ಅದಕ್ಕೆ ಗರಿಕೆಯನ್ನು ಸಿಗಿಸಿ ಪೂಜೆಯನ್ನ ಮಾಡ್ತಾರೆ. ಆದ್ರೆ ಗಣಪತಿಯನ್ನ ಮಾಡ್ತಕ್ಕಂಥದ್ದು, ಆ ಬೆನಕನನ್ನ ಮಾಡಿದ್ರೆ ಅದರ ರಂಜನೆ ನೋಡಿ, ಈ ಸಗಣಿಯಿಂದ ಅಥವಾ ಒಂದು ಗೊಂಬೆಯನ್ನ ಮಾಡಿದ್ರೆ ಅದು ಅಲಂಕಾರ ಮಾಡಿ ಪೂಜಿಸಿದರೆ ಅದು ಅಲಂಕಾರವಾಗಿರುತ್ತದೆಯೇ ಹೊರತು ಅದರ ದುರ್ನಾತ ಅಥವಾ ಅದರ ವಾಸನೆ ಬಿಡುವುದಿಲ್ಲ ಅಂತಕ್ಕಂಥದ್ದು. ಸಗಣಿಯಿಂದ ಇಲ್ಲಿ ಬೆನಕನ್ನ ಮಾಡಿ ಅದಕ್ಕೆ ಸಂಪಿಗೆಯ ಹೂವನ್ನ ಮುಡಿಸಿ ಅದಕ್ಕೆ ಪೂಜೆಯನ್ನ ಮಾಡಿದ್ರು ಕೂಡ ಅದರ ಇಲ್ಲಿ ಮೂಲ ಅದರ ದುರ್ವಾಸನೆಯನ್ನ ಬಿಡುವುದಿಲ್ಲ ಸಗಣಿ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಹಾಗೇನೆ ಮಣ್ಣ ಪುತ್ತಳಿಯ ಮಾಡದೆ ಇಲ್ಲಿ ಜಲದಲ್ಲಿ ತೊಳೆದರೆ ಅನ್ನುವಂತಹ ಸಾಲನ್ನ ಗಮನಿಸಿದಾದ್ರೆ, ಮಣ್ಣಿನಲ್ಲಿ ಎಲ್ಲ ಒಂದ್ ಕಡೆ ವಿಗ್ರಹವನ್ನ, ಪುತ್ತಳಿಯನ್ನ ಅಥವಾ ಗೊಂಬೆಯನ್ನ ಮಾಡಿದ್ರೆ, ಆ ಗೊಂಬೆಯನ್ನ ಮಾಡಿದ್ರೆ ಇಲ್ಲ ಒಂದ್ ಕಡೆ ಅದನ್ನ ನೀರಿನಲ್ಲಿ ತೊಳೆದಂತಹ ಸಂದರ್ಭದಲ್ಲಿ ಅದೇನಪ್ಪಾ ಅಂದ್ರೆ ಮತ್ತೆ ಕೆಸರಾಗ್ತಾ ಇರುತ್ತೆ. ಹಾಗಾಗಿ ಅದರ ಮೂಲ ಸ್ವರೂಪವನ್ನ ಅದು ಬಿಡುವುದಿಲ್ಲ, ಎಲ್ಲ ಒಂದ್ ಕಡೆ ಅದರ ಮೂಲ ಸ್ವರೂಪವನ್ನ ಅದು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಈಗ ಒಂದು ಪುತ್ತಳಿಯನ್ನ, ಮಣ್ಣಿನಿಂದ ಮಾಡಿರ್ತಕ್ಕಂಥ ಪುತ್ತಳಿಯನ್ನ ತೊಳೆದು ಬಿಟ್ರೆ ಅದನ್ನ ಮತ್ತೆ ಏನಪ್ಪಾ ಅಂದ್ರೆ ಆ ನೀರಿನಲ್ಲಿ ಹಾಕಿದ ತಕ್ಷಣ ಅದನ್ನ ಮತ್ತೆ ಆ ವಿಗ್ರಹವನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಹಾಗೇನೆ ಅದೇ ರೀತಿ ಇಲ್ಲಿ ನಾವು ಗಮನಿಸ್ತಕ್ಕಂತಹ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಇಲ್ಲಿ ಸ್ತ್ರೀ ಪುರುಷರಲ್ಲಿಯೂ ಆತ್ಮಜ್ಞಾನ ಅಥವಾ ತಿಳುವಳಿಕೆ ಎಂಬುದು ಇದೆ. ಮನುಷ್ಯನಿಗೆ ಆತ್ಮಜ್ಞಾನ ಆಗಿರ್ಬೋದು, ತಿಳುವಳಿಕೆ ಆಗಿರ್ಬೋದು ಇದೆ. ಆದರೆ ಅದನ್ನ ಆ ವ್ಯಕ್ತಿಗಳಿಗೆ ಅಥವಾ ಮನುಷ್ಯರಿಗೆ ನೆನಪಿಸಬೇಕಾಗಿದೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ವ್ಯಕ್ತಿಯ ಅಂತರಂಗ ಮತ್ತೆ ಬಹಿರಂಗವನ್ನ ಶುದ್ಧಗೊಳಿಸಿ ಅವರಲ್ಲಿ ಅರಿವನ್ನ ಮೂಡಿಸಬೇಕಾಗಿದೆ. ಈ ಜಗತ್ತಿನಲ್ಲಿರ್ತಕ್ಕಂತಹ ಮಾನವರಿಗೆ ಅಥವಾ ಅವರಿಗೆ ಇಲ್ಲ ಒಂದ್ ಕಡೆ ಶಿವದೀಕ್ಷೆಯಲ್ಲಿ ಆ ಅಂತರಂಗದಲ್ಲಿ ಇರ್ತಕ್ಕಂಥ ಅಂತರಂಗ ಮತ್ತೆ ಬಹಿರಂಗ ಇಲ್ಲಿ ಶುದ್ಧಗೊಳಿಸ್ತಕ್ಕಂತಹದ್ದು ಮಾಡ್ಬೇಕು ಅಂತಕ್ಕಂಥದ್ದು. ಆ ಅಲ್ಲಿ ಇಲ್ಲ ಒಂದ್ ಕಡೆ ಆ ಶುದ್ಧತೆಯನ್ನ ಅಥವಾ ಸ್ವಚ್ಛವನ್ನಗೊಳಿಸಿದ್ರೆ, ಅವರ ದೇಹ ಮನಸ್ಸುಗಳನ್ನ ಸ್ವಚ್ಛಗೊಳಿಸಿದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಅವರು ಕೂಡ ಈ ಭಗವಂತನ ಸ್ವರೂಪಿಗಳಾಗ್ತಾರೆ ಅಂತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ಆ ಸಾಕ್ಷಾತ್ ದೇವರ ಇಲ್ಲಿ ಸ್ವರೂಪವನ್ನ ಪಡ್ಕೊಳ್ತಾರೆ. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಇಲ್ಲಿ ಅವರು ಮೇಲು ಅಥವಾ ಇವರು ಕೀಳು, ಅವನು ಕೆಟ್ಟವನು ಇವನು ಒಳ್ಳೆಯವನು ಅನ್ನುವಂತಹ ಯಾವುದೇ ಒಂದು ಪ್ರಶ್ನೆ ಅಥವಾ ಭಿನ್ನಾಭಿಪ್ರಾಯಗಳು ಬರುವುದಿಲ್ಲ ಅನ್ನುವುದನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಂತರಂಗ ಮತ್ತೆ ಬಹಿರಂಗ ಶುದ್ಧಿಯಾಗಿದ್ರೆ ಇಲ್ಲಿ
ಎಲ್ಲೋ ಒಂದ್ ಕಡೆ ಆ ದೇವರನ್ನ ಕಾಣಬಹುದು ಅಂತಕ್ಕಂತಹದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಈ ವಚನದಲ್ಲಿ. ಹಾಗೆ ಮುಂದುವರೆದಂತೆ ನಾವು ಈ ವಚನದಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿ ನಾವು ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಅನ್ನುವಂತಹ ಈ ಸಾಲನ್ನ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಅನೇಕ ವಿದ್ವಾಂಸರ ಪ್ರಕಾರ ಇಲ್ಲಿ ನಾವು ಗಮನಿಸ್ತಕ್ಕಂತಹ ಸಂದರ್ಭದಲ್ಲಿ ಈ ಸಾಲುಗಳಲ್ಲಿ ನಾವೇನ್ ಹೇಳ್ಬೋದು, ಮನೆಯೊಡೆಯನಿದ್ದಾನೋ, ಅಥವಾ ಮನೆ ಅಂತ ಅಂದ್ರೆ ಯಾವುದು, ಇಲ್ಲಿ ಮಾನವನ ದೇಹವೇ ಮನೆ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಡೆಯ ಅಂತ ಅಂದ್ರೆ ಯಾರು, ಜ್ಞಾನ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಡೆಯ ಅಂತಕ್ಕಂಥದ್ದು ಜ್ಞಾನದ ಸಂಕೇತವಾದರೆ ಮನೆ ಅಂತಕ್ಕಂಥದ್ದು ಇಲ್ಲಿ ನಾವು ಆ ದೇಹದ ಸಂಕೇತ ಅನ್ನುವುದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಅಂತರಂಗ ಮತ್ತೆ ಬಹಿರಂಗಗಳನ್ನ ಸದಾ ಶುದ್ಧವಾಗಿ ಕೊಂಡವನು ಮಾತ್ರ ಸದ್ಭಕ್ತನಾಗ್ತಾನೆ ಎನ್ನುವಂತಹ ಈ ವಚನ ತಿಳಿಸ್ತಾ ಹೋಗುತ್ತೆ. ಹಾಗೇನೆ ಇನ್ನೊಂದ್ ಕಡೆ ನಾವು ಈ ವಚನದಲ್ಲಿ ಅಂತರಂಗ ಮತ್ತೆ ಬಹಿರಂಗಗಳ ವಿಚಾರಗಳನ್ನ ಪ್ರಸ್ತಾಪನೆ ಇದೆ. ಹಾಗೇನೆ ನಾವು ಗಮನಿಸಿದಂತೆ ನೋಡೋದಾದ್ರೆ ಸುಳ್ಳು, ಮೋಸ, ಹಾಗೆ ಕೆಟ್ಟ ಆಸೆಗಳಿಂದ ಕೂಡಿದ ಅಥವಾ ಕ್ರೂರತನದ ನಡತೆಯುಳ್ಳ ವ್ಯಕ್ತಿಯ ಒಂದು ತನು ಅಥವಾ ಮನ ಅಥವಾ ಅವನ ದೇಹ ಮನಸ್ಸಿನಲ್ಲಿ ದೇವರು ನೆಲೆಸಿರುವುದು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಇಲ್ಲಿ ದೇವರು ಎಲ್ಲ ಒಂದ್ ಕಡೆ ಅವನು ಅನೇಕ ಸುಳ್ಳು, ಎಲ್ಲ ಒಂದ್ ಕಡೆ ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿಯ ದೇಹದಲ್ಲಿ ಇಲ್ಲಿ ದೇವರು ನೆಲೆಸಿಲ್ಲ. ಇಲ್ಲಿ ಎಲ್ಲ ಒಂದ್ ಕಡೆ ಅವನ ದೇಹದಲ್ಲಿ ಆ ಭಗವಂತ ನೆಲೆಸಿಲ್ಲ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ನೇರವಾಗಿ ನಾವು ಹೇಳೋದಾದ್ರೆ ಈಗ ಬಸವಣ್ಣನವರ ಪ್ರಕಾರ ಅಥವಾ ಈ ವಚನದ ಪ್ರಕಾರ ನಾವು ಗಮನಿಸೋದಾದ್ರೆ ಮನೆಯ ಒಡೆಯ ಅಂತ ಅಂದ್ರೆ ಅರಿವು ಅಥವಾ ಜ್ಞಾನ, ಇನ್ನೊಂದ್ ಕಡೆ ಮನೆ ಅಂತ ಅಂದ್ರೆ ದೇಹ. ಅಂದ್ರೆ ಮನುಷ್ಯನ ಇಲ್ಲಿ ದೇಹವೇ ಮನೆ ಅಂತಕ್ಕಂಥದ್ದು, ಮನುಷ್ಯನ ನಾಲಿಗೆಯೇ ಹೊಸ್ತಿಲು ಎಂಬಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಇಡೀ ಭೌತಿಕವಾಗಿ ಕಾಣಿಸ್ತಾ ಇದೆಯಲ್ಲ ಈ ಬಹಿರಂಗ, ಇಲ್ಲಿ ಆ ಮನುಷ್ಯನ ಹೊರಭಾಗ, ಇಲ್ಲಿ ಅವನ ಅಂತರಂಗ. ಈ ಹೊರಭಾಗದಲ್ಲಿ ಅವನು ಈ ದೇಹವೆಂಬಂತಹ ಮನೆಯ ಒಳಗಡೆ ಪ್ರವೇಶ ಮಾಡ್ಬೇಕಾದ್ರೆ ನಾಲಿಗೆ ಎಂಬಂತಹ ಹೊಸಲನ್ನ ದಾಟಿ ಹೋಗ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಈ ಹೊಸ್ತಿಲಲ್ಲಿ ಹುಲ್ಲುಟ್ಟಿ ಅಂತಕ್ಕಂತಹದ್ದು ಇಲ್ಲಿ ನಾವು ಗಮನಿಸೋದಾದ್ರೆ ನಾವೇನ್ ಹೇಳ್ತೀವಿ, ಯಾವುದೋ ಒಂದು ಹಳೆ ಮನೆಯಲ್ಲಿ ಸುಮಾರು ದಿವಸಗಳಾಗಿದೆ, ಆ ಮನೆಯಲ್ಲಿ ಯಾರೂ ಹೋಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ಹೊಸ್ತಿಲಲ್ಲಿ ಹುಲ್ಲುಟ್ಟಿದೆ ಅಂತ ಒಂದು ವಿಚಾರ ನೀವು ಅನ್ಕೊಳ್ತೀರಾ. ಆದ್ರೆ ಇಲ್ಲಿ ವಚನಕಾರರ ಪ್ರಕಾರ ನಾವು ಗಮನಿಸೋದಾದ್ರೆ ಮನೆಯೇ ದೇಹ, ಒಡೆಯನೇ ಅರಿವು ಅಥವಾ ಜ್ಞಾನ ಅನ್ನುವಂಥದ್ದು. ಇಲ್ಲಿ ಮಾನವ ದೇಹವೆಂಬ ಮನೆಯಲ್ಲಿ ಅರಿವು ಎಂಬ ಯಜಮಾನನಿದ್ದರೆ ಆ ಮನುಷ್ಯನಾಡುವ ಮಾತಿನಲ್ಲಿ ಸುಳ್ಳು ತುಂಬಿರಬಾರದು ಅಂತಕ್ಕಂಥದ್ದು. ನೋಡಿ ಇನ್ನೊಂದ್ಸರಿ, ಮಾನವನ ದೇಹವೆಂಬ ಮನೆಯಲ್ಲಿ ಅರಿವು ಎಂಬ ಯಜಮಾನನಿದ್ದರೆ ಈ ಮನುಷ್ಯನ ಆಡುವ ಮಾತಿನಲ್ಲಿ ಸುಳ್ಳು ತುಂಬಿರಬಾರದು ಅಂತಕ್ಕಂಥದ್ದು. ಹುಸಿ ಅಂದ್ರೆ ಸುಳ್ಳನ್ನ ನುಡಿಬಾರ್ದು, ಅಂತರಂಗದಿಂದ ಸುಳ್ಳನ್ನ ನುಡಿಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಮಾನವ ತನ್ನ ದೇಹದೊಳಗೆ ಸುಳ್ಳನ್ನ ತುಂಬಿಕೊಂಡು ತನ್ನ ಹಿತಕ್ಕಾಗಿ ಸಮಾಜದಲ್ಲಿರ್ತಕ್ಕಂತಹ ಜನರನ್ನ ವಂಚಿಸ್ತಾ ಇದ್ದಾನೆ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ತಾನು ಬದುಕಬೇಕು ತನ್ನ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಸುಳ್ಳನ್ನ ಹೇಳ್ಕೊಂಡು ಇಡೀ ಸಮಾಜಕ್ಕೆ ವಂಚನೆ ಮೋಸವನ್ನ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಮಾತು. ಹಾಗೇನೆ ಅವೇನೆ ಈ ರಜಾ ಅಥವಾ ಈ ಧೂಳು ಇವೆಲ್ಲ ಯಾವಪ್ಪ ಅಂದ್ರೆ ಈ ಕಡ್ಡಿ ಕಸ ಎಲ್ಲವೂ ಕೂಡ ಮನುಷ್ಯ ಹೇಳ್ತಕ್ಕಂತಹ ಸುಳ್ಳುಗಳು, ವಂಚನೆಗಳೇ. ಹಾಗಾದ್ರೆ ಇಲ್ಲಿ ಮನುಷ್ಯ ತನ್ನ ಇಂದ್ರಿಯಗಳು, ಪಂಚೇಂದ್ರಿಯಗಳಾಗಿರ್ತಕ್ಕಂತಹ ಕಣ್ಣು, ಕಿವಿ, ಮೂಗು, ಬಾಯಿ, ಇವೆಲ್ಲವೂ ಈ ನಾಲಿಗೆ, ಚರ್ಮ ಇವೆಲ್ಲ ಏನನ್ನ ಬಯಸ್ತವೆ, ಇವುಗಳು ಬಯಸಿದ್ದೆಲ್ಲವನ್ನ ಏನಾದರೂ ಮಾಡಿ ಪಡೆಯಬೇಕೆಂಬಂತಹ ಆಸೆ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸಿದ್ರೆ
ವಿಷಯ ಇಲ್ಲಿ ಅನೇಕ ನಾವು ನೋಡ್ಬೋದು, ಕೆಟ್ಟ ಕಾಮನೆಗಳನ್ನ, ಕೆಟ್ಟ ಆಸೆಗಳನ್ನ ತುಂಬಿಕೊಂಡಿದ್ದಾನೆ ತನ್ನ ಅಂತರಂಗದಲ್ಲಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಈ ಆಸೆಗಳನ್ನೆಲ್ಲ ತುಂಬಿಕೊಂಡಿರ್ತಕ್ಕಂತಹ ಅಲ್ಲಿ ಮನೆಯೊಡೆಯನು ಇರುವುದಿಲ್ಲ. ನೋಡಿ, ಸುಳ್ಳು ಆಗಿರ್ಬೋದು, ಕೆಟ್ಟ ಕಾಮನೆಗಳಾಗಿರ್ಬೋದು, ಕೆಟ್ಟ ಆಸೆಗಳಾಗಿರ್ಬೋದು, ಇವನ್ನೆಲ್ಲ ಅಂತರಂಗದಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಮನುಷ್ಯನ ಮನಸ್ಸಿನಲ್ಲಿ ಆ ಭಗವಂತ ಇಲ್ಲಿ ನೆಲೆಸುವುದಿಲ್ಲ. ಅಥವಾ ಮನೆಯೊಡೆಯ ಅಂದ್ರೆ ಇಲ್ಲಿ ಒಡೆಯ ಯಾರು? ಜ್ಞಾನ ಅನ್ನೋದು ಅವನಲ್ಲಿ ಇರೋದಿಲ್ಲ, ಅರಿವು ಅನ್ನೋದು ಅವನಿಗೆ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಬರೀ ಮನೆ ಮಾತ್ರ ಇದೆ, ಆದ್ರೆ ಇಲ್ಲಿ ದೇಹ ಮಾತ್ರ ಇದೆ, ಆದ್ರೆ ಅವನ ಅಂತರಂಗದಲ್ಲಿ ಜ್ಞಾನ ಅಂತಕ್ಕಂಥದ್ದು, ಅರಿವು ಅಂತಕ್ಕಂಥದ್ದು ಇಲ್ಲ. ಬರೀ ಸುಳ್ಳು, ಈಗ ಎಲ್ಲ ಒಂದ್ ಕೆಟ್ಟ ಕಾಮನೆಗಳೇ ತುಂಬಿಕೊಂಡಿರ್ತವೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಂತರಂಗದ ಮನೆಯಲ್ಲಿ ಶಿವ ಅಥವಾ ಆ ಭಗವಂತ ಇಲ್ಲಿ ದೇಹವೆಂಬ ಮನೆಯಲ್ಲಿ ನೆಲೆಸಬೇಕಾದರೆ, ಆ ಭಗವಂತ ದೇಹವೆಂಬಂತಹ ಮನೆಯಲ್ಲಿ ನೆಲೆಸ್ಬೇಕಾದ್ರೆ ಅಂತರಂಗದ ಎಂಬಂತಹ ಮನೆಯಲ್ಲಿ ಶುದ್ಧವಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು. ಅಂತರಂಗ ಅಂತಕ್ಕಂಥದ್ದನ್ನ ಇಲ್ಲಿ ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೆ ನಾವೀಗ ಪ್ರಾರಂಭದಲ್ಲೇ ನಾನು ಹೇಳ್ದೆ, ಏನಪ್ಪಾ ಅಂದ್ರೆ ಅಂತರಂಗ ಮತ್ತೆ ಬಹಿರಂಗಗಳನ್ನ ಇಲ್ಲಿ ಸ್ವಚ್ಛವಾಗಿಟ್ಕೊಂಡವನು ಮಾತ್ರ ನಿಜವಾದಂತಹ ಸದ್ಭಕ್ತನಾಗ್ತಾನೆ, ಒಳ್ಳೆಯ ಭಕ್ತನಾಗ್ತಾನೆ ಅಂತಕ್ಕಂಥದ್ದನ್ನಲ್ಲಿ ಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಹಾಗೇನೆ ಸುಳ್ಳು, ಮೋಸ, ದ್ವೇಷ, ಅಸೂಹೆ, ದುರ್ಗುಣ, ಕಸ, ಕಡ್ಡಿಗಳು ತುಂಬಿರಬಾರದು. ಎಲ್ಲಿ? ಮನಸ್ಸಿನಲ್ಲಿ. ಈ ಮನಸ್ಸಿನಲ್ಲಿ ಇವ್ಯಾವು ಈ ಕಸ ಕಡ್ಡಿಗಳು ಇದೆ ಮನೆಯಲ್ಲಿ, ಇಲ್ಲಿ ಜಾಡು ಅಥವಾ ಧೂಳು ಅಂತೀವಲ್ಲ, ಯಾವು ತುಂಬಿರಬಾರ್ದು. ಹಾಗೇನೆ ಈ ವಿಷಯ ವಾಸನೆಗಳು, ಅಸೂಹೆ ಆಗಿರ್ಬೋದು, ಉದಾಹರಣೆಗೆ ಈಗ ಅರಿಷಡ್ ವರ್ಗಗಳಾಗಿರ್ಬೋದು, ಇವ್ಯಾವು ಕೂಡ ಇರಬಾರ್ದು. ಇದು ಉದಾಹರಣೆಗೆ ಕಾಮ, ಮೋಹ, ಮದ, ಮತ್ಸರ, ಇವ್ಯಾವು ಕೂಡ ಮನುಷ್ಯನ ಮನಸ್ಸಿನೊಳಗಡೆ ಇರಬಾರ್ದು ಅಂತಕ್ಕಂಥದ್ದು. ದೇಹ ಮತ್ತು ಮನಸ್ಸಿನಲ್ಲಿ ಇವು ಇಲ್ಲಿ ವಾಸನೆಗಳು ಎಲ್ಲ ಒಂದ್ ಕಡೆ ಆ ದೇಹ ಮತ್ತು ಮನಸ್ಸುಗಳಲ್ಲಿ ಅಡಗಿದ್ದರೆ ಅಲ್ಲಿ ಶಿವನು ನೆಲೆಸಿರುವುದಿಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳಿರ್ತಕ್ಕಂಥದ್ದು, ಇದು ಅವರ ಅಭಿಪ್ರಾಯ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿಗೆ ಈ ಎರಡೂ ವಚನಗಳ ಸಾರಾಂಶವನ್ನ ನಾನು ನಿಮಗೆ ನೀಡಿದ್ದೀನಿ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಚನಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಎಲ್ರಿಗೂ ಕೂಡ ಶುಭವಾಗ್ಲಿ.